ದೇವ್ರ ನೈವೇದ್ಯಕ್ಕೆ ತುಳಸಿ ಪೂಜೆಗೆ ಹಿಂಗೆ ಬೆಲ್ಲದ ಪಾಕ ಮಾಡ್ಲಾರ್ದ ಅಗದಿ ಸರಳ ವಿಧಾನದಾಗ ಕಡಿಮೆ ಸಾಮಗ್ರಿ ಬಳಸಿ 8 ನಿಮಿಷನ್ಯಾಗ ಈ ಉಂಡಿ ಮಾಡ್ಬೋದು. ಮೊದಲ ಒಂದು ಕಡಾಯಿ ಬಿಸಿ ಮಾಡಕ್ಕಿಟ್ಟು 1 ಕಪ್ಪಷ್ಟು ಅವಲಕ್ಕಿ ಹಾಕಿ ಹುರಿಯಾಕತ್ತೀನಿ ರೀ. ಇದು ಮೀಡಿಯಮ್ ಅವಲಕ್ಕಿ, ಬೇಕಂದ್ರೆ ನೀವು ದಪ್ಪ ಅವಲಕ್ಕಿನೂ ಬಳಸ್ಬೋದು. ಮೀಡಿಯಮ್ ಉರಿ ಒಳಗೆ ಒಂದು 2-3 ನಿಮಿಷ ಇದನ್ನು ಹಿಂಗೆ ಗರಿ ಗರಿ ಆಗೋ ತನಕ ಹುರಿಬೇಕು. ಈಗ ಇದನ್ನು ತೆಗೆದ್ಬಿಟ್ಟು ನೆಕ್ಸ್ಟ್ ಒಂದು ಅರ್ಧ ಕಪ್ಪಷ್ಟು ತುರಿದಿದ್ದು ಒಣ ಕೊಬ್ಬರಿ ಹಾಕಿ ಹುರಿಯಾಕತ್ತೀನಿ. ಸಣ್ಣ ಉರಿ ಒಳಗೆ ಇವನ್ನ ಸ್ವಲ್ಪ ಗರಿ ಗರಿ ಕೆಂಪಗಾಗೋ ತನಕ ಹುರಿದು ತೆಗೆದ್ಬಿಟ್ಟು ಆಮೇಲೆ ಇದು ಕಡಾಯಿ ಒಳಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ, ಕಟ್ ಮಾಡಿದ್ದು ಸ್ವಲ್ಪ ಬಾದಾಮ್ ಮತ್ತು ಗೋಡಂಬಿ ಹಾಕಿ ಹುರಿಯಾಕತ್ತೀನಿ ರೀ. ನಿಮ್ಗೆ ಡ್ರೈ ಫ್ರೂಟ್ಸ್ ಬೇಡಪ್ಪ ಅಂತಂದ್ರೆ ಸ್ಕಿಪ್ ಮಾಡ್ಬೋದು, ಹಾಕಲಿಲ್ಲ ಅಂತಂದ್ರೆ ನಡಿತೈತಿ. ಇವು ಒಂದು ಅರ್ಧ ಫ್ರೈ ಆದಮೇಲೆ ಈಗ ಇದ್ರಾಗ ಸ್ವಲ್ಪ ಮಣಕ್ಕೆ ಹಾಕಕತ್ತೀನಿ ರೀ. ಅಂದ್ರೆ ಒಣ ದ್ರಾಕ್ಷಿ ಹಾಕಿ ಒಂದು 8 ಸೆಕೆಂಡ್ ಇವನ್ನ ಫ್ರೈ ಮಾಡಿ ಒಂದು ಪ್ಲೇಟ್ನಾಗ ತೆಗೆದ್ಬಿಟ್ಟು ಗ್ಯಾಸ್ನ ಬಂದ್ ಮಾಡಕತ್ತೀನಿ. ಈ ಕಡೆ ಹುರಿದಿದ್ದ ಅವಲಕ್ಕಿ ಪೂರ ತಣ್ಣಗಾಗ್ಯಾವ್ರಿ. ಈಗ ಇವನ್ನ ಮಿಕ್ಸಿ ಮಾಡ್ಕೊಳಕತ್ತೀನಿ. ತಣ್ಣಗಾದ್ಮೇಲೆ ನೋಡ್ರಿ ಅವಲಕ್ಕಿ ಮತ್ತಷ್ಟು ಗರಿ ಗರಿ ಆಗ್ಯಾವು. ಇದ್ರ ಜೋಡಿ ಒಂದು 2 ಏಲಕ್ಕಿ ಹಾಕಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಹಿಂಗೆ ಅವಲಕ್ಕಿ ಸ್ವಲ್ಪ ಪುಡಿ ಆದ್ರೆ ಸಾಕು. ಈಗ ಇದ್ರಾಗ ಹುರಿದಿದ್ದು ಒಣ ಕೊಬ್ಬರಿ ಇತ್ತಲ್ರಿ ಅದನ್ನು ಹಾಕಿ ಒಂದು 5-10 ಸೆಕೆಂಡ್ ಮಿಕ್ಸಿನ ರನ್ ಮಾಡ್ತೀನಿ. ಭಾಳೊತ್ತು ಮಿಕ್ಸಿ ಮಾಡಬಾರ್ದು, ಇಲ್ಲಾಂತಂದ್ರೆ ಕೊಬ್ಬರಿ ಪೇಸ್ಟ್ ಆಗುತ್ತೆ. ಅವಲಕ್ಕಿ ಕೊಬ್ಬರಿ 2 ಮಿಕ್ಸಿ ಮಾಡಿದ್ಮೇಲೆ ನೆಕ್ಸ್ಟ್ ಇದ್ರಾಗ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕಾಕತ್ತೀನಿ ರೀ. ಬೆಲ್ಲನ ತುರಿದು ಅಳತೆ ಮಾಡಿ ತಗೊಂಡೇನಿ. ಈಗ ಮತ್ತೆ ಈ ಎಲ್ಲ ಸಾಮಗ್ರಿನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಭಾಳೊತ್ತು ಮಿಕ್ಸಿ ಮಾಡೋದೇನು ಬೇಡ. ನೋಡ್ರಿ ಬೆಲ್ಲ ಹಿಂಗೆ ಹಿಟ್ಟು ಜೋಡಿ ಚಲೋತ್ತಂಗೆ ಹೊಂದ್ಕೊಂಡ್ರೆ ಸಾಕು. ಭಾಳ ಸಣ್ಣ ಮಾಡಬಾರ್ದು. ಚಿರೋಟಿ ರವಾದಷ್ಟು ಇದು ತರಿ ತರಿ ಇರಬೇಕು, ಅಂದ್ರೆ ಉಂಡಿ ಭಾಳ ರುಚಿ ಆಗ್ತಾವೆ. ಮೊದಲು ನಾ ಏನು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿಟ್ಟಿದ್ದು ತುಪ್ಪ ಉಳ್ದಿತ್ತಲ್ರಿ, ಆ ತುಪ್ಪನ ಒಂದು ಬಟ್ಲಾಗ ತೆಗೆದ್ಬಿಟ್ಟು ಇದೇ ಕಡಾಯಿ ಒಳಗೆ ಮಿಕ್ಸಿ ಮಾಡ್ಕೊಂಡಿದ್ದು ಪುಡಿ ಇತ್ತಲ್ರಿ ಅದನ್ನು ಹಾಕಾಕತ್ತೇನೆ. ಇದ್ರ ಜೋಡಿ ಫ್ರೈ ಮಾಡಿಟ್ಟಿದ್ದು ಡ್ರೈ ಫ್ರೂಟ್ಸ್ ಇತ್ತಲ್ರಿ ಅವನು ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ಉಳ್ದಿದ್ದು ತುಪ್ಪ ಇತ್ತಲ್ರಿ, ಕರಗಿಸಿದ್ದೇನು ತುಪ್ಪ ಇತ್ತಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೋಂತ ಮಿಕ್ಸ್ ಮಾಡ್ಕೋಂತ ಹೋಗಬೇಕು. ಉಂಡಿ ಕಟ್ಟು ಹದ ಬರುತನ ಹಿಂಗೆ ಸ್ವಲ್ಪ ಕರಗಿಸಿದ ತುಪ್ಪ ಇರುತ್ತಲ್ರಿ ಅದನ್ನು ಹಾಕೋಂತ ಮಿಕ್ಸ್ ಮಾಡಿರಿ. ನೋಡ್ರಿ ಹಿಂಗೆ ಉಂಡಿ ಕಟ್ಟಾಗಿ ಬಂದ್ರೆ ಸಾಕು. ಆವಾಗ ತುಪ್ಪ ಹಾಕೋದನ್ನು ನಿಲ್ಲಿಸಿ ಚಲೋತ್ತಂಗೆ ಒತ್ತಿ ನಿಮ್ಗೆ ಯಾವ ಸೈಜ್ ಉಂಡಿ ಬೇಕಂತೇಳಿ ನೋಡಿಕೊಂಡು ಉಂಡಿ ಕಟ್ರಿ. ನೋಡ್ರಿ ಭಾಳ ತುಪ್ಪ ಹಿಡಿಲಿಲ್ಲ, ಚಲೋ ಕ್ವಾಲಿಟಿ ಮೆತ್ತಗಿರುವಂಥ ಬೆಲ್ಲ ತಗೊಂಡ್ರೆ ಉಂಡಿನೂ ಭಾಳ ರುಚಿ ಆಗ್ತಾವೆ ಮತ್ತು ಭಾಳ ತುಪ್ಪನೂ ಹಿಡಿಯಂಗಿಲ್ಲ. ಉಂಡಿನ ಸರಿಯಾಗಿ ಒತ್ತು ಕಟ್ಟಲಿಲ್ಲಪ್ಪ ಅಂತಂದ್ರೆ ಇವು ಜಲ್ದಿ ಒಡಿತಾವು. ಉಂಡಿ ಕಟ್ಟಿದ ಮೇಲೆ ಸ್ವಲ್ಪ ತನ ಅವನ್ನ ಆ ಕಡೆ ಈ ಕಡೆ ರೋಲ್ ಮಾಡ್ರಿ. ಅವಾಗ ಉಂಡಿಗೊಂದು ಶೈನಿಂಗ್ ಲುಕ್ ಬರ್ತೈತಿ. ಉಂಡಿ ನೋಡಕ್ಕೆ ಭಾಳ ಚಂದ ಕಾಣಿಸ್ತಾವು. ಹಿಂಗೆ ಎಲ್ಲ ಉಂಡಿ ಕಟ್ಟಿದ್ರೆ ಆತ್ರಿ. ಹಬ್ಬಕ್ಕೆ ದೇವ್ರ ನೈವೇದ್ಯಕ್ಕೆ ಬೆಲ್ಲದ ಅವಲಕ್ಕಿ ಉಂಡಿ ರೆಡಿ. ಒಂದು 5-6 ದಿನ ಇವನ್ನ ಒಂದೇಟ ಡಬ್ಬ್ಯಾಗ ಸ್ಟೋರ್ ಮಾಡಿ ಇಟ್ಕೊಂಡು ಬಳಸ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಲ್ಲದ ಪಾಕ ಮಾಡ್ಲಾರ್ದ ಹೆಂಗೆ ಅಗದಿ ಸರಳ ವಿಧಾನದಾಗ ಅವಲಕ್ಕಿ ಉಂಡಿ ಮಾಡ್ಬೋದಂತ ಹೇಳಿ. ಇವತ್ತಿನ ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪ ಏನ್ರಿ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಮತ್ತಷ್ಟು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ರೆಸಿಪಿಗೆ ನಮ್ಮ ಚಾನಲ್ ಪಾಕ ಶೃಂಗಾರನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬಾಜು ಐತಲ್ಲ ಬೆಲ್ ಅದನ್ನು ಮರಿದನ್ನು ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು.